ಈ ಎಲ್ಲ ಬೆಳವಣಿಗೆ ನಡುವೆ ತನಿಖೆ ಕೂಡ ತುಂಬಾ ಜೋರಾಗ್ತಾ ಇದೆ. ಆರ್ಸಿಬಿಯ ಇಬ್ಬರು ಮತ್ತು ಡಿಎನ್ಎಯ ಇಬ್ಬರು ಅಧಿಕಾರಿಗಳನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ತನಿಖೆ ಯಾವ ರೀತಿ ಸಾಗ್ತಾ ಇದೆ ಈ ಸ್ಟೋರಿ ನೋಡೋಣ. ಕಾಲ್ತುಳಿತದ ದುರಂತಕ್ಕೆ ಕಾರಣರಾದವರ ರಣಬೇಟೆ. ಟಿವಿ9 ವರದಿ ಬಳಿಕ ಎಫ್ಐಆರ್, 4 ಅರೆಸ್ಟ್. ಪ್ರಕರಣ ಹಳ್ಳ ಹಿಡಿಸೋಕೆ ಸ್ಕೆಚ್ ಹಾಕಿದ್ರು. ಯಾರನ್ನೂ ಹೊಣೆ ಮಾಡದ ಪೊಲೀಸರು ಕೇವಲ ಯುಡಿಆರ್ ದಾಖಲಿಸಿದ್ರು. ಈ ಬಗ್ಗೆ ಟಿವಿ9 ನಿರಂತರ ವರದಿ ಪ್ರಸಾರ ಮಾಡಿತ್ತು. 11 ಜನರ ಸಾವಿಗೆ ಹೊಣೆ ಯಾರು, ಎಫ್ಐಆರ್ ದಾಖಲಾಗೋದು ಯಾವಾಗ ಅಂತ ಪ್ರಶ್ನೆ ಮಾಡಿತ್ತು. ಇನ್ನೂ ಕೂಡ ಎಫ್ಐಆರ್ ದಾಖಲಾಗಿಲ್ಲ. 11 ಜನ ಸತ್ರು, ಕೇವಲ ಯುಡಿಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಶೇಮ್. ನಿರಂತರವಾಗಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ನಿನ್ನೆ ಸಂಜೆ ವೇಳೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. A1 ಆರ್ಸಿಬಿ, A2 ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್, A3 ಕೆಎಸ್ಸಿಎ ಮೇಲೆ ಎಫ್ಐಆರ್ ಹಾಕಲಾಗಿತ್ತು. ಇದಾಗ್ತಿದ್ದಂತೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ 3 ಸಂಸ್ಥೆಗಳನ್ನ ಪ್ರತಿನಿಧಿಸುವ ವ್ಯಕ್ತಿಗಳನ್ನ ಬಂಧಿಸುವಂತೆ ಖಡಕ್ ಸೂಚನೆ ಕೊಟ್ಟಿದ್ರು. ಈ 3 ಸಂಸ್ಥೆಗಳು ಪ್ರತಿನಿಧಿಸತಕ್ಕಂತ ವ್ಯಕ್ತಿಗಳನ್ನ ಬಂಧಿಸಬೇಕು ಅಂತ ಹೇಳಿದ್ದೀನಿ. ಸಿಎಂ ಆದೇಶ ಬರ್ತಿದ್ದಂತೆ 4 ಆಯೋಜಕರ ಬಂಧನ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಫೀಲ್ಡ್ಗಿಳಿದ ಪೊಲೀಸರು ಮಿಡ್ ನೈಟ್ ಆಪರೇಷನ್ ನಡೆಸಿದ್ರು. ಸಿಸಿಬಿ ಕ್ರೈಮ್ ಡಿಸಿಪಿ ಅಕ್ಷಯ್ ಎಂ ಹಕಾಯಿ ತಂಡ ಮತ್ತು ಬೆಂಗಳೂರು ಪೂರ್ವ ವಲಯ ಡಿಸಿಪಿ ದೇವರಾಜ್ ಆಪರೇಷನ್ ನಡೆಸಿ 4 ಆಯೋಜಕರನ್ನ ಬೇಟೆಯಾಡಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿಗಳಾದ ನಿಖಿಲ್ ಸೋಸಲೆ ಮತ್ತು ಸುಮಂತ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗೆಯೇ ಡಿಎನ್ಎ ಸಂಸ್ಥೆಯ ಮ್ಯಾನೇಜರ್ ಕಿರಣ್ ಮತ್ತು ಡಿಎನ್ಎ ಸಿಬ್ಬಂದಿ ಸುನಿಲ್ ಮ್ಯಾಥೋ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಮುಂಬೈಗೆ ಎಸ್ಕೇಪ್ ಆಗ್ತಿದ್ದ ನಿಖಿಲ್ ಏರ್ಪೋರ್ಟ್ನಲ್ಲಿ ಲಾಕ್. ನಿಖಿಲ್ ಸೋಸಲೆ ಇಲ್ಲಿ ನೋಡಿ, ಆರ್ಸಿಬಿ ಆಟಗಾರರ ಜೊತೆ ನಿಂತು ಫೋರ್ಸ್ ಕೊಟ್ಟಿದ್ದ. ಏನೂ ಗೊತ್ತಿಲ್ಲದಂತೆ ನಿನ್ನೆ ಎಫ್ಐಆರ್ ಆಗ್ತಿದ್ದಂತೆ ಮುಂಬೈಗೆ ಎಸ್ಕೇಪ್ ಆಗಲು ಯತ್ನಿಸಿದ್ದ. ಆದರೆ ಮಧ್ಯರಾತ್ರಿಯೇ ಈತನನ್ನ ಕೆಡ್ಡಾಕೆ ಕೆಡವಲಾಗಿದೆ. ಈತನ ಜೊತೆ ಸುನಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಯಾರೀತ ನಿಖಿಲ್? ಪ್ರಕರಣದಲ್ಲಿ ಈತನ ಪಾತ್ರವೇನು ಅನ್ನೋದನ್ನ ನೋಡೋದಾದ್ರೆ, ನಿಖಿಲ್ ಬಂಧನಕ್ಕೆ ಪ್ರಮುಖ ಕಾರಣವೇ ವಿಕ್ಟರಿ ಪರೇಡ್ ಪೋಸ್ಟ್. ಪೊಲೀಸರ ಅನುಮತಿ ಪಡೆಯದೆ ಪೊಲೀಸರು ಅನುಮತಿ ನಿರಾಕರಿಸಿದರೂ ವಿಕ್ಟರಿ ಪರೇಡ್ ನಡೆಯುತ್ತೆ ಅಂತ ನಿಖಿಲ್ ಪೋಸ್ಟ್ ಹಾಕಿದ್ದ. ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ಗೆ ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿದ್ದ. ನಿಖಿಲ್ ಪೋಸ್ಟ್ ಹಾಕಿದ್ರಿಂದ ಲಕ್ಷಾಂತರ ಫ್ಯಾನ್ಸ್ ಸ್ಟೇಡಿಯಂಗೆ ಲಗ್ಗೆ ಇಟ್ಟಿದ್ರು. ಆದ್ರೆ ಮಧ್ಯಾಹ್ನ 1 ಗಂಟೆಯಾದ್ರೂ ಟಿಕೆಟ್ ವಿತರಣೆ ಆಗಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಫ್ಯಾನ್ಸ್ ಪ್ರವೇಶ ಅಂತ ಆರ್ಸಿಬಿ ಅಧಿಕೃತ ಅಕೌಂಟ್ನಲ್ಲಿ ಪೋಸ್ಟ್ ಹಾಕಿದ್ದ. ನಿಖಿಲ್ ಸೂಚನೆಯಂತೆ ಡಿಎನ್ಎ ಮ್ಯಾನೇಜ್ಮೆಂಟ್ ಕೂಡ ವರ್ತಿಸಿತ್ತು. ಸದ್ಯ 4 ಆರೋಪಿಗಳ ಮೆಡಿಕಲ್ ಟೆಸ್ಟ್ ನಡೆಸಿ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ನೇತೃತ್ವದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗಿದೆ. ಇದರ ಜೊತೆ ಕೆಎಸ್ಸಿಎ ಟಿಕೆಟ್ ಕೌಂಟರ್ನ 2 ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಕಳೆದ ರಾತ್ರಿ ಕೆಎಸ್ಸಿಎ ಪದಾಧಿಕಾರಿಗಳಾದ ಶಂಕರ್ ಮತ್ತು ಜಯರಾಮ್ ಮನೆಗಳ ಮೇಲೂ ದಾಳಿ ನಡೆಸಲಾಯಿತು. ಸದ್ಯ ಕಾಲ್ತುಳಿತ ಪ್ರಕರಣವನ್ನು ಅಧಿಕೃತವಾಗಿ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದ್ದು, ಇನ್ನು ಯಾರ್ಯಾರ ತಲೆದಂಡವಾಗುತ್ತೋ ಕಾದು ನೋಡಬೇಕಿದೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.